ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಟು ಸಹನಾ ಕಿಚನ್. ನಾನಿವತ್ತು ತುಂಬ ಸಿಂಪಲ್ಲಾಗಿ ಕಡಿಮೆ ಟೈಮಲ್ಲಿ ಹೇಗೆ ತೊಂಡೆಕಾಯಿ ಸಾಂಬಾರು ಮಾಡೋದಂತ ತಿಳಿಸ್ಕೊಡ್ತೀನಿ ಬನ್ನಿ. ಅದಕ್ಕೂ ಮುಂಚೆ ಈ ತೊಂಡೆಕಾಯಿಂದ ಏನೇನು ಉಪಯೋಗಗಳಿವೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ ತೊಂಡೆಕಾಯಿ ನಮ್ಮ ಬಾಡಿಲಿ ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡುತ್ತೆ. ಹೇಗೆ ಅಂದರೆ ಇದು ಥಯಾಮಿನ್ ಕಾರ್ಬೋಹೈಡ್ರೇಟ್ನ ಗ್ಲೂಕೋಸ್ ಆಗಿ ಕನ್ವರ್ಟ್ ಮಾಡುತ್ತೆ ಮತ್ತು ಪ್ರೋಟೀನ್ನ ಡಿವೈಡ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಇದು ಐರನ್ ಡಿಫಿಷಿಯನ್ಸಿನ ದೂರ ಮಾಡುತ್ತೆ ಮತ್ತು ನಮ್ಮ ಬಾಡಿಲಿರೋ ಶುಗರ್ ಲೆವೆಲ್ನ ಕೂಡ ಮೇಂಟೈನ್ ಮಾಡುತ್ತೆ. ಅದಲ್ಲದೆ ಇದರಿಂದ ಪೈಲ್ಸ್, ರಿಫ್ಲೆಕ್ಸ್ ಆ್ಯಂಡ್ ಕಾನ್ಸ್ಟಿಪೇಷನ್ ಕೂಡ ದೂರ ಆಗುತ್ತೆ ಮತ್ತು ಮೇಯ್ನ್ಲಿ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ. ಇದಲ್ಲದೆ ಇನ್ನೂ ತುಂಬ ಉಪಯೋಗಗಳು ಇದರಿಂದ ಇದೆ. ತೊಂಡೆಕಾಯಿನ ಪಲ್ಯ, ಸಾರು, ಹಿಂಡಿ ಈ ಥರ ವೆರೈಟಿ ಡಿಶಸ್ ಮಾಡಿ ತಿನ್ಬೋದು. ನಾನಿವತ್ತು ತೊಂಡೆಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ಮೊದಲಿಗೆ ತೊಂಡೆಕಾಯಿ ಸಾಂಬಾರು ಮಾಡಲಿಕ್ಕೆ ಏನೇನು ಪದಾರ್ಥಗಳು ಬೇಕಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಸಣ್ಣ ಕಪ್ಪಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಲಿಕ್ಕೆ ಇಟ್ಟಿದ್ದೀನಿ. ಈ ಕ್ವಾಂಟಿಟಿ ನಾನು ಇಬ್ಬರಿಗೆ 2 ಟೈಮ್ಸ್ ಊಟ ಮಾಡಲಿಕ್ಕಾಗಷ್ಟು ಸಾಂಬಾರಿಗೆ ಯೂಸ್ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಭಾಗನ ರುಬ್ಲಿಕ್ಕೆ ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆ ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿನ ಯೂಸ್ ಮಾಡ್ತಿದ್ದೀನಿ. ಇನ್ನು 1/4 ಭಾಗ ಈರುಳ್ಳಿನ ಒಗ್ಗರಣೆಗೆ ಯೂಸ್ ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಜೊತೆಗೆ ಇಂಗು, ಸಾಸಿವೆ ಮತ್ತು ಜೀರಿಗೆ ಸಹ ಯೂಸ್ ಮಾಡ್ತಿದ್ದೀನಿ. ನಂತರ ತೊಂಡೆಕಾಯಿನ ಚೆನ್ನಾಗಿ ತೊಳೆದು ಮಧ್ಯಭಾಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಬೇಳೆ ಜೊತೆ ಕೂಗಿಸ್ಲಿಕ್ಕೆ ಈರುಳ್ಳಿ ಮತ್ತು ಒಂದು ಸಣ್ಣ ಟೊಮೊಟೊ ಯೂಸ್ ಮಾಡ್ತಿದ್ದೀನಿ. ಟೊಮೊಟೊ ಜಾಸ್ತಿ ದಪ್ಪ ತೊಗೋಬಾರ್ದು, ಸಣ್ಣದನ್ನೇ ತೊಗೋಬೇಕು. ಯಾಕಂದರೆ ತೊಂಡೆಕಾಯಲ್ಲಿ ಹುಳಿ ಅಂಶ ಜಾಸ್ತಿ ಇರುತ್ತೆ ಡಿಫಾಲ್ಟ್, ಅದಕ್ಕೋಸ್ಕರ ನೋಡ್ಕೊಂಡು ತೊಗೊಳ್ಳಿ. ಅದ್ರ ಜೊತೆಗೆ ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸಹ ಯೂಸ್ ಮಾಡ್ತಿದ್ದೀನಿ. ಕುಕ್ಕರಲ್ಲಿ ಬೇಳೆ, ಈರುಳ್ಳಿ, ಟೊಮೊಟೊ, ತೊಂಡೆಕಾಯಿ, ಚಿಟಿಕೆ ಅರಿಶಿನ, ಸ್ವಲ್ಪ ಆಯಲ್ ಹಾಕಿ 1 ಗ್ಲಾಸಲ್ಲಿ ನೀರು ಹಾಕ್ಬಿಟ್ಟು 3 ವಿಷಲ್ ಕೂಗಿಸ್ಕೋಬೇಕಾಗತ್ತೆ. ವಿಷಲ್ ಆರಿದ ನಂತರ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಬೆಂದಿದೆಯಾ ನೋಡಿಬಿಟ್ಟು ಸ್ವಲ್ಪ ಹಾಗೆ ಸೌಟಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕಾಗತ್ತೆ. ಈಗ ಒಂದು ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ ಮತ್ತು ಮನೆಯಲ್ಲೇ ತಯಾರು ಮಾಡಿದಂತಹ ಸಾಂಬಾರು ಪೌಡರ್ನ 1.5 ಸ್ಪೂನ್ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನು ನುಣ್ಣಗೆ ಮಿಕ್ಸಿಯಲ್ಲಿ ರುಬ್ಕೋಬೇಕಾಗತ್ತೆ ನೋಡಿ. ಇದಾದ ನಂತರ ಪಾತ್ರೆಯಲ್ಲಿ ಎಣ್ಣೆಯನ್ನು ಕಾಯಲಿಕ್ಕಿಟ್ಟು ಸ್ವಲ್ಪ ಸಾಸಿವೆ ಸಿಡ್ದಾದ ನಂತರ ಸ್ವಲ್ಪ ಜೀರಿಗೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವು ಜೊತೆಗೆ ಚಿಟಿಕೆ ಹಿಂಗನ್ನ ಕೂಡ ಆ್ಯಡ್ ಮಾಡಿ ಬೇಯಿಸ್ಕೊಂಡಿರುವಂಥದ್ದನ್ನ ಅದರೊಳಗಡೆ ಹಾಕಿ ರುಬ್ಬಿದ ಖಾರ ಆ್ಯಡ್ ಮಾಡಿ ನೀರು ಎಷ್ಟು ಬೇಕೋ ಅಳತೆ ನಿಮ್ಮ ಅಳತೆಗೆ ತಕ್ಕಂತೆ ಆ್ಯಡ್ ಮಾಡಿ ಚೆನ್ನಾಗಿ ಕುದಲಿಕ್ಕೆ ಒಂದು 5ರಿಂದ 10 ನಿಮಿಷ ಲಿಡ್ ಕ್ಲೋಸ್ ಮಾಡಿಬಿಡಿ. ನಂತರ ಕುದಿಲಿಕ್ಕೆ ಶುರು ಆದಾಗ ರುಚಿಗೆ ತಕ್ಕಷ್ಟು ಉಪ್ಪು, ಸಣ್ಣದಾಗಿ ಹಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದು 2ರಿಂದ 3 ನಿಮಿಷ ಕುದಿಸಿದ್ರೆ ಸಾಂಬಾರು ರೆಡಿ. ಇದನ್ನು ನಾವು ಬಿಸಿ ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ತಿಂತಿದ್ರೆ ಆ ರುಚಿನೇ ಬೇರೆ. ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.